ಜ್ಞಾನ ಸಂಜೀವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮನುಷ್ಯನ ಜೀವನದಲ್ಲಿ ದುರಾಸೆ ಇರಬಾರದು. ಕಾಮ ಕ್ರೋಧ ದುರಾಸೆಗಳನ್ನು ಬಿಟ್ಟು ಬಿಡು. ಸಂಶಯಗಳನ್ನು ತೊಳೆದು ಹಾಕು. ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಶತ್ರುವೂ ಆಗಬಲ್ಲ, ಯಾರು ಬೇಕಾದರೂ ಮಿತ್ರನೂ ಆಗಬಲ್ಲ. ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಪಡೆಯುತ್ತೀಯ. ಗುರಿ ಇಲ್ಲದ ಮನಕ್ಕೆ ದಾರಿದೀಪ ಈ ಭಗವದ್ಗೀತೆ. ಇದರಲ್ಲಿರುವ ಎಲ್ಲ ಶ್ಲೋಕಗಳನ್ನು ನೀನು ಮನಸ್ಸಿಟ್ಟು ಓದಿದ್ದರೆ ಜೀವನದಲ್ಲಿ ನೀನು ಯಾವುದೇ ವಿಷಯಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಈ ಜಗತ್ತಿನಲ್ಲಿ ನಿನ್ನನ್ನು ಯಾರೂ ಪ್ರೀತಿಸುತ್ತಿಲ್ಲ ಎಂದು ಕೊರಗಬೇಡ. ಈ ಮಾತನ್ನು ನಿನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೋ. ನಿನ್ನ ಹೆತ್ತ ತಂದೆ ತಾಯಿಗೆ ಮಾತ್ರ ನೀನು ಮಗು, ಆದರೆ ಈ ಲೋಕ ಮಾತ್ರ ನಿನ್ನ ಪ್ರತಿ ಕ್ಷಣದಲ್ಲೂ, ನಿನ್ನ ಪ್ರತಿ ಕೆಲಸದಲ್ಲೂ ಪ್ರತಿಸ್ಪರ್ಧಿಯಾಗಿಯೇ ಕಾಣಿಸುತ್ತೆ. ಈ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲಿರುವ ಭಾರವೇ ಸಾಕಾಗಿರುವಾಗ ನಿನ್ನ ರಗಳೆ ಕೇಳುವುದಕ್ಕೆ ಯಾರಿಗೂ ಸಮಯವಿಲ್ಲ. ಅದಕ್ಕೆ ಹೇಳೋದು, ನೀನು ನಿನ್ನನ್ನು ಮಾತ್ರ ನಂಬು, ಬೇರೆಯವರನ್ನು ಅಲ್ಲ. ಮರದ ಮೇಲೆ ಕುಳಿತಿರುವ ಹಕ್ಕಿಗೆ ಕೊಂಬೆ ಮುರಿದು ಹೋದರೂ ಅದಕ್ಕೆ ಭಯ ಇರುವುದಿಲ್ಲ. ಯಾಕೆ ಗೊತ್ತಾ? ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನು ಹೊರತು ಕೊಂಬೆಗಳನ್ನು ಅಲ್ಲ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಸದಾ ನಂಬಿಕೆ ಇರಬೇಕು. ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಆಗೇ ಆಗುತ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿವೆ. ಒಂದು ಒಪ್ಪಿಗೆ, ಇನ್ನೊಂದು ಬದಲಾವಣೆ. ಯಾವುದನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೋಬೇಕು. ಯಾವುದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿನಲ್ಲಿ ದುರಾಸೆ ಇಟ್ಟುಕೊಂಡು ಬದುಕಬೇಡ. ನಿನ್ನ ಭಾಗ್ಯದಲ್ಲಿ ಏನಿದೆಯೋ, ಎಷ್ಟಿದೆಯೋ ಅಷ್ಟೇ ನಿನಗೆ ಸಿಗುವುದು. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತಿರಲಿ. ನಡೆಯುವ ದಾರಿಯಲ್ಲಿ ಚುಚ್ಚು ಮುಳ್ಳು ಇದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚು ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಾನದಲ್ಲಿ ಅವರನ್ನು ಬಿಟ್ಟು ನಡೆ. ಸತ್ಯದ ದಾರಿಯಲ್ಲಿಯೇ ನೀನು ಹೋಗು. ನಡೆಯುವಾಗ ಕೆಳಗೆ ಬಿದ್ದರೂ ನಿನ್ನನ್ನು ಮೇಲೆ ಎತ್ತಲು ನಾನು ಬಂದೇ ಬರುತ್ತೇನೆ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೀಯ. ಹೆಚ್ಚು ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೀಯ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೀಯ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೀಯ. ಸುಳ್ಳು ಮಾತನಾಡಿದರೆ ನಿನ್ನ ಹೆಸರನ್ನು ನೀನು ಕಳೆದುಕೊಳ್ಳುತ್ತೀಯ. ಅದೇ ರೀತಿ ನೀನು ಎಲ್ಲರ ಜೊತೆ ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಮಾತನಾಡಿದರೆ ನಿನ್ನ ಜೀವನದಲ್ಲಿ ನೀನು ಎಲ್ಲವನ್ನು ಗಳಿಸಿಕೊಳ್ಳುತ್ತೀಯ. ಬದುಕು ಬದಲಿಸುವಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ನುಡಿಗಳನ್ನು ಯಾವತ್ತೂ ನೀವು ಅಳವಡಿಸಿಕೊಳ್ಳಿ.
ಶ್ರೀಕೃಷ್ಣನ ಇನ್ನಷ್ಟು ನುಡಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ.